ಎಗ್ಲೆಸ್ ವೆಜ್ ಮಯೋನೀಸ್ ಮಾರ್ಕೆಟಲ್ಲಿ ಸಿಗುವಂತಹ ರೆಸ್ಟೋರೆಂಟ್ ಟೈಪ್ ಮಯೋನೀಸ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬರ್ಗರ್ ಮಯೋನೀಸ್, ತಂದೂರಿ ಮಯೋನೀಸ್, ವೆಜ್ ಮಿಂಟ್ ಮಯೋನೀಸ್, ಒರಿಜಿನಲ್ ಮಯೋನೀಸ್ ತೋರಿಸ್ಕೊಡ್ತೀನಿ ಬನ್ನಿ. ಜಾರಲ್ಲಿ ನಾನು ಅರ್ಧ ಲೋಟ ಹಾಲು ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಯೋನೀಸ್ ಮಾಡಬೇಕಾದ್ರೆ ಅಳತೆ ಕ್ಲೀನಾಗಿರಬೇಕು. ಅರ್ಧ ಗ್ಲಾಸ್ ಹಾಲು ಹಾಕಿದ್ದೀನಿ, ಅರ್ಧ ಗ್ಲಾಸ್ ಹಾಲಿಗೆ 1 ಗ್ಲಾಸು ಎಣ್ಣೆ ತಗೋಬೇಕು. ಅದರಲ್ಲಿ ಸ್ವಲ್ಪ ಅರ್ಧ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 5 ಬಾರಿ ಮಿಕ್ಸಿನಲ್ಲಿ ತಿರುಗಿಸ್ಕೊಳ್ರಿ. ಒಂದು 5-10 ಸೆಕೆಂಡ್ ತಿರುಗಿಸಿದ ಮೇಲೆ 1-2 ಟೀ ಸ್ಪೂನು ನಾನು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಗರ್ ಇಲ್ಲ ಅಂದ್ರೂ ಮನೆಗಿರೋ ನಿಂಬೆಹಣ್ಣು ತಗೊಂಡು ನಿಂಬೆ ರಸ ಹಾಕ್ಕೊಂಡ್ರು ನಡೆಯುತ್ತೆ. ಮತ್ತೆ 5-10 ಸೆಕೆಂಡು ರುಬ್ಕೊಳ್ಳಿ. ರುಬ್ಬಿದ ನಂತರ ಉಳಿಸಿದ್ನಲ್ಲ ಎಣ್ಣೆ ಅರ್ಧ ಗ್ಲಾಸು ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮಯೋನೀಸು ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಇರಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಬರೋವರೆಗೂ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ರಿ. ಇದೇ ಮಯೋನೀಸಲ್ಲಿ ರೆಸ್ಟೋರೆಂಟ್ ಟೈಪಲ್ಲಿ ವೆರೈಟಿ ಮಯೋನೀಸ್ ಇರುತ್ತಲ್ಲ, ಆ ಥರ ನಾನೀಗ ಬರ್ಗರ್ ಮಯೋನೀಸ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಬರ್ಗರ್ ಮಯೋನೀಸ್ ಮಾಡೋಕ್ಕೆ ನಾನು ಇಲ್ಲೊಂದು ಚಿಕ್ಕದೊಂದು ಬೋಲ್ ಇಟ್ಕೊಂಡು 2 ಟೀ ಸ್ಪೂನ್ ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಟೊಮೊಟೊ ಕೆಚಪ್ ಹಾಕ್ಕೊಳ್ತೀನಿ, 1 ಟೀ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಪುಡಿ ಇಲ್ಲ ಅಂದ್ರೂ ಮನೇಲಿರೋ ಸಾಸಿವೆನೇ ಪುಡಿ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಯೋನೀಸ್ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಬರ್ಗರ್ ಮಯೋನೀಸ್ ರೆಡಿ ಆಯಿತು. ಈ ಥರ ಮಯೋನೀಸ್ ಮನೆಯಲ್ಲೇ ಮಾಡ್ಕೊಂಡು ಬರ್ಗರ್ ಎಲ್ಲ ಮಾಡ್ಕೊಂಡು ರೆಸ್ಟೋರೆಂಟಲ್ಲಿ ತಿನ್ನೋ ಥರನೇ ನಮಗೆ ಮನಸ್ಸಲ್ಲಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಂದೂರಿ ಮಯೋನೀಸು ಮಾರ್ಕೆಟ್ ಟೈಪಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಈಗ ತೋರಿಸ್ಕೊಡ್ತೀನಿ ನೋಡಿ. ಮತ್ತು ಬೋಲಲ್ಲಿ ಒರಿಜಿನಲ್ ಮಯೋನೀಸ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ. ಈಗ ತಂದೂರಿ ಮಯೋನೀಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನೋಡಿ. ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೋ ಆ ಥರ ಇರುತ್ತೆ. ಗ್ರೀನ್ ಮಯೋನೀಸ್ ಮಾಡೋದಕ್ಕೆ ನಾನು ಈಗ ಜಾರಲ್ಲಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 2 ಸ್ಪೂನ್ ನೀರು ಹಾಕ್ಕೊಂಡು ನಾನೀಗ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಬೋಲಲ್ಲಿ 2 ಸ್ಪೂನ್ ಒರಿಜಿನಲ್ ಮಯೋನೀಸ್ ಅಂದರೆ ಮುಂಚೆ ಮಾಡ್ಕೊಂಡಿದ್ನಲ್ಲ ಆ ಮಯೋನೀಸ್ ಮತ್ತು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಬ್ಬಿಟ್ಕೊಂಡಿರೋ ಪುದೀನ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ರೆಡಿ ಆಯಿತು ನೋಡಿ ಮಯೋನೀಸು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೆರೈಟಿ ಮಯೋನೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇದೇ ಮಾರ್ಕೆಟಲ್ಲಿ ನಾವು ತಗೊಳ್ಳೋಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಮ್ಮ ಮನೆಯಲ್ಲಿ ನಮಗೆ ಬೇಕು ಅಂದಾಗ ಫ್ರೆಶ್ಶಾಗಿ ಮಾಡ್ಕೊಂಡು ನಾವು ಮನೆಯಲ್ಲಿ ಏನು ಬೇಕೋ ಅದು ಡಿಶ್ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಬೋದು. ಇನ್ನೂ ಒಳ್ಳೆ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ನೀವು ಪ್ರೋತ್ಸಾಹ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.